ನೋಡಿ 2025ಕ್ಕೆ ವಿದಾಯ ಹೇಳಲು ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ವೆಲ್ಕಮ್ ಮಾಡಿಕೊಳ್ಳಲು ಸಿಲಿಕಾನ್ ಸಿಟಿ ಬೆಂಗಳೂರು ಭರ್ಜರಿಯಾಗಿ ಸಜ್ಜಾಗಿದೆ. ಹಾಗಾದ್ರೆ ಹೊಸ ವರ್ಷಾಚರಣೆ ಹೇಗಿರಲಿದೆ ಅನ್ನೋದರ ಒಂದು ಕಂಪ್ಲೀಟ್ ಝಲಕ್ ನಿಮ್ಮ ಮುಂದೆ. ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್. ಪಬ್ ಕ್ಲಬ್ಗೆ ಹೋಗೋರು ಹುಷಾರಾಗಿರಿ. ಹೊಸ ವರ್ಷದ ಭರ್ಜರಿ ಆಚರಣೆಗೆ ಜನರು ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಕುಣಿದು ಕುಪ್ಪಳಿಸುವುದಕ್ಕೆ ಯುವ ಸಮೂಹ ರೆಡಿಯಾಗಿದೆ. ಈಗಾಗಲೇ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳು ಜಗಮಗಿಸ್ತಾ ಇದೆ. ವಿದ್ಯುತ್ ದೀಪಗಳಿಂದ ರಸ್ತೆಗಳೆಲ್ಲ ಅಲಂಕಾರಗೊಂಡಿದೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೊಸ ವರ್ಷಕ್ಕೆ ಖಾಕಿ ಕಟ್ಟೆಚ್ಚರ. ನಾಳೆ ರಾತ್ರಿ ಮೆಟ್ರೋ ರೈಲು ಹಾಗೂ ಬಸ್ ಸಂಚಾರ ಅವಧಿ ವಿಸ್ತರಿಸಲಾಗಿದೆ. ಮದ್ಯಪಾನ ಚಾಲನೆ, ವೀಲಿಂಗ್ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಎಐ ಕ್ಯಾಮೆರಾಗಳ ಬಳಕೆ ಮಾಡಲಾಗ್ತಾ ಇದೆ. ಚೆನ್ನಮ್ಮ ಪಡೆ, ಹೊಯ್ಸಳ 112 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಸಂಭ್ರಮಾಚರಣೆ ವೇಳೆ ವಿಶೇಷ ಪೊಲೀಸ್ ಪಡೆ ಗಸ್ತು ತಿರುಗಲಿದೆ. ಸುರಕ್ಷತೆಗಾಗಿ ಹೆಚ್ಚುವರಿ ಕ್ಯಾಬ್ಗಳ ಸೇವೆ ಆರಂಭಿಸಲಾಗಿದೆ. ಜೊತೆಗೆ ಸುರಕ್ಷತೆಗಾಗಿ ಮಹಿಳಾ ಚಾಲಕರಿಗೆ ಆದ್ಯತೆ ನೀಡಲಾಗಿದೆ. ಪಬ್ ಬಾರ್ಗಳಲ್ಲಿ ಮಹಿಳೆಯರ ರಕ್ಷಣೆಗೆ ಮಹಿಳಾ ಬೌನ್ಸರ್ಗಳ ನೇಮಿಸಲಾಗಿದೆ. ಇನ್ನು ಹೊಸ ವರ್ಷಾಚರಣೆಗೆ ರಾತ್ರಿ 1 ಗಂಟೆವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ. ಪೊಲೀಸ್ ಅವರು, ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ನ ಎತ್ತಾಕೊಂಡು ಮನೆ ಕಳಿಸ್ತೀವಿ ಅಂತ, ಗೌರವದಿಂದ ಮನೆ ಕಳಿಸ್ತೀವಿ ಅಂತ 4 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭದ್ರತಾ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಇನ್ನು ಈ ಭದ್ರತೆಯ ಕುರಿತಾಗಿ ನಗರದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾವೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇಳ್ಕೊಂಡ್ಬರೋಣ. ಹೊಸ ವರ್ಷದ ಸಂಭ್ರಮಾಚರಣೆ ಕಳೆ ಕಟ್ತಾ ಇದೆ. ಬ್ರಿಗೇಡ್ ರೋಡ್ನಲ್ಲಿ ದೀಪಾಲಂಕಾರಗಳೊಂದಿಗೆ ಬ್ರಿಗೇಡ್ ರೋಡ್ ಸಜ್ಜಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ಬಿಗಿ ಬಂದೋಬಸ್ತ್ನಲ್ಲಿ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಬಂದು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವ ರೀತಿಯಾದಂತಹ ಭದ್ರತೆಗಳನ್ನ ಮತ್ತೆ ಪರಿಶೀಲನೆ ಯಾವ ರೀತಿಯಾಗಿ ಮಾಡಿದ್ರಿ? ಪರಿಶೀಲನೆ ಮಾಡ್ತಾ ಇದೀವಿ ನಾವು ನಮ್ಮ ಆಫೀಸರ್ಸ್ ಜೊತೆಗೆ. ನಂಬರ್ ಆಫ್ ಫೋರ್ಸಸ್, ನಮ್ದು ಪ್ಲಟೂನ್ಸ್, ಕೆಎಸ್ಆರ್ಪಿ ಪ್ಲಟೂನ್, ಸಿಆರ್ ಮತ್ತೆ ಬೇರೆ ಬೇರೆ ಟ್ರಾಫಿಕ್ ವ್ಯವಸ್ಥೆ ಅದು ಎಲ್ಲ ನೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಕರೆಕ್ಟ್ ಆಗಿ ಈಗ ಎಲ್ಲ ಆಗಿದೆ. ಇನ್ನು ಕೆಲವು ವಾಚ್ ಟವರ್ ಮತ್ತೆ ಅಲ್ಲಿ ಪಿ ಅಡ್ರೆಸ್ ಸಿಸ್ಟಮ್ ಎಲ್ಲ ರೆಡಿ ಮಾಡ್ತಾ ಇರೋರು. ಒಟ್ಟಾಗಿ ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇರಬೇಕಂದ್ರೆ ಜನಗೆ ತೊಂದರೆ ಆಗಬಾರ್ದು. ಯಾರು ಇಲ್ಲಿ ಹೋಟೆಲ್ ರೆಸ್ಟೋರೆಂಟ್ಸ್ಗೆ ಬರ್ತಾರ ಅವ್ರಿಗೆ ತೊಂದರೆ ಆಗಬಾರ್ದು. ನೋಡ್ಲಿಕ್ಕೆ ಯಾರು ಜನ ಬರ್ತಾರೋ ಅವ್ರಿಗೆ ತೊಂದರೆ ಆಗಬಾರ್ದು. ಮತ್ತು ಎರಡಲ್ಲಿ ಮಧ್ಯದಲ್ಲಿ ಘರ್ಷಣೆ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ತೇವೆ. ಸರ್, ಈಗ ಪ್ರಮುಖವಾಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಆಗಿರಬಹುದು, ಮತ್ತೆ ಒಂದಿಷ್ಟು ಗಲಾಟೆಗಳಾಗುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತ ಆ ರೀತಿಯಾದಂತದ್ದು ಏನಾದರೂ ಮಾಡಿದ್ದೀರಾ ಸರ್? ಆಲ್ರೆಡಿ ನಮ್ಮ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಎಲ್ಲ ಹೇಳಿದೀವಿ. ನಮ್ದು ಸಾಕಷ್ಟು ಫೋರ್ಸಸ್ ಇದೆ ಇಲ್ಲಿ ಮಾತ್ರ ಅಲ್ಲ, ಇಡೀ ಸಿಟಿಯಲ್ಲಿ. ಸೊ ನನ್ನ ಪ್ರಕಾರ ಯಾವುದು ಸಮಸ್ಯೆ ಆಗ್ಲಿಕ್ಕಿಲ್ಲ. ಸರ್, ಈಗ ಈ ಹೊರವಲಯದ ಟೋಲ್ಗಳಾಗಿರಬಹುದು, ಆಮೇಲೆ ನೈಸ್ ರೋಡ್ಗಳಾಗಿರಬಹುದು, ಅಲ್ಲಿ ವಾಹನಗಳ ಸಂಚಾರ ಆಗಿರಬಹುದು, ಕುಡಿದು ವಾಹನವನ್ನು ಸಂಚರಿಸ್ತಾರೆ, ಚೆಕ್ ಪೋಸ್ಟ್ಗಳನ್ನ ಹಾಕಿರುವಂತದ್ದು, ಈ ರೀತಿಯಾದ ವಿಚಾರದಲ್ಲಿ ಸರ್ ಇಡೀ ಸಿಟಿಯಲ್ಲಿ ನಮ್ಮ ಟ್ರಾಫಿಕ್ ಕಡೆಯಿಂದ ಸಾಕಷ್ಟು ಕಡೆ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ನಡೀತಾ ಇದೆ. ಸಾಕಷ್ಟು ಕಡೆ ವೀಲಿಂಗ್ ಮಾಡ್ತಾರೋ ಅದರದ್ದು ಚೆಕಿಂಗ್ ನಡೀತಾ ಇದೆ. ಜೊತೆಗೆ ಕೆಲವು ಕಡೆ ನಾವು ನಿರ್ಬಂಧ ಮಾಡಿದೀವಿ. ಫ್ಲೈಓವರ್ಸ್ ಅಲ್ಲಿ 2 ವೀಲರ್ಸ್ ಅಲೌ ಮಾಡ್ತಾ ಇಲ್ಲ. ಕಳೆದ 6-7 ದಿವಸದಲ್ಲಿ 4,000ಕ್ಕಿಂತ ಜಾಸ್ತಿ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಮಾಡಿದೀವಿ. ನಾಳೆ ಕೂಡ ಇದು ಬಹಳ ವಿಶೇಷವಾಗಿ ನಾವು ಡ್ರಂಕ್ ಅಂಡ್ ಡ್ರೈವಿಂಗ್ ಡ್ರೈವ್ ಮಾಡ್ತೀವಿ. ಯಾರು ಎಂಜಾಯ್ ಮಾಡಲಿಕ್ಕೆ ಅಥವಾ ಪಾರ್ಟಿ ಮಾಡಲಿಕ್ಕೆ ಬರ್ತಾರ ಅವ್ರಿಗೆ ಒಂದು ಸಜೆಷನ್ ಇದೆ. ಕ್ಯಾಬ್ ಅಥವಾ ಆಟೋ ಅಥವಾ ಬೇರೆ ಡ್ರೈವರ್ ಯೂಸ್ ಮಾಡಲಿ. ಕುಡಿದ ನಶೆಯಲ್ಲಿ ಡ್ರೈವ್ ಮಾಡಿದ್ರೆ ಅವ್ರಿಗೆ ಗಾಡಿನೂ ಸೀಸ್ ಆಗುತ್ತೆ, ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಡಬೇಕಾದ್ರೆ ಹೇಳಿದ್ರು ನಮ್ಮದೇ ಆದಂತಹ ವಾಹನಗಳನ್ನ ವ್ಯವಸ್ಥೆ ಮಾಡ್ತೀವಿ ಮಹಿಳೆಯರಿಗೋಸ್ಕರ ಅಂತ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಮಾಡಿದ್ದೀರಾ ಸರ್? ಇಲ್ಲ, ನಮ್ಮದೇ ಅಂದ್ರೆ ಅದರಲ್ಲಿ ಸ್ಪಷ್ಟೀಕರಣ ನಾನು ಕೊಡ್ತೀನಿ. ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ ಈ ಸರಿ ನಾವು ಹಾಕ್ತಾ ಇದೀವಿ. ಮುಂಚೆ ಇರ್ತಿಲ್ಲ. ಸೊ ಎಲ್ಲೆಲ್ಲಿದೆ ಅದು ಎಲ್ಲ ಪಾಯಿಂಟ್ಸ್ ನಾವು QR ಕೋಡ್ ಮುಖಾಂತರ ಈ ಏರಿಯಾದಲ್ಲಿ, ಉದಾಹರಣೆಗೋಸ್ಕರ ಈ ಏರಿಯಾದಲ್ಲಿ 7 ಕಡೆ ಇದು ಎಲ್ಲ ಪಾರ್ಕಿಂಗ್ ಇರ್ತದೆ. ಅದೇ ರೀತಿ ಎಲ್ಲ ಕಡೆ ಸಿಟಿಯಲ್ಲಿ ಬಸ್ಸಸ್ ವ್ಯವಸ್ಥೆ ಇದೆ, ಟೆಂಪೋ ಟ್ರಾವೆಲರ್ ವ್ಯವಸ್ಥೆ ಇದೆ, ಆಟೋ ಮತ್ತೆ ಕ್ಯಾಬ್ಸ್
ಇದೆಲ್ಲ ಜನಗೆ ಬೇಗ ಇಲ್ಲಿಂದ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ಮಾಡಿದ್ದೇವೆ. ಎಷ್ಟು ಗಂಟೆವರೆಗೂ ಬ್ರಿಗೇಡ್ ರೋಡ್ ನಲ್ಲಿ ಸಂಭ್ರಮಾಚರಣೆ ಇರುತ್ತೆ ಮತ್ತೆ ಬಾರ್ ಪಬ್ಗಳಿಗೆ ಅವಕಾಶಗಳು ಸರ್? ಇದು ಯಾವುದು ಸ್ಟೇಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಫಂಕ್ಷನ್ ಇಲ್ಲ. ಇದು 1 ಗಂಟೆ ತನಕ ಏನು ಅಂಗಡಿದು ಟೈಮಿಂಗ್ ಇದೆ ಅಲ್ಲಿವರೆಗೆ ಇರ್ತದೆ. ಅದಾದ್ಮೇಲೆ ಇಲ್ಲಿ ಬಂದ್ ನಾವು ಆದಷ್ಟು ಬೇಗ ಬಂದ್ ಮಾಡ್ತೀವಿ. ಇದಿಷ್ಟು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರ ಮಾತಾಗಿರುವಂತದ್ದು. 1 ಗಂಟೆಗೆ ಯಾವುದೇ ರೀತಿಯಾದ ವಿಚಾರಗಳಿದ್ರು ಕೂಡ ಅವುಗಳನ್ನ ಬಂದ್ ಮಾಡ್ತೀವಿ. ಮತ್ತೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಸಂಪೂರ್ಣವಾಗಿ ಭದ್ರತೆಯನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಎಚ್ಆರ್ಎನ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, 2025ಕ್ಕೆ ವಿದಾಯ ಹೇಳಲು ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ವೆಲ್ಕಮ್ ಮಾಡಿಕೊಳ್ಳಲು ಸಿಲಿಕಾನ್ ಸಿಟಿ ಬೆಂಗಳೂರು ಭರ್ಜರಿಯಾಗಿ ಸಜ್ಜಾಗಿದೆ. ಹಾಗಾದ್ರೆ ಹೊಸ ವರ್ಷಾಚರಣೆ ಹೇಗಿರಲಿದೆ ಅನ್ನೋದರ ಒಂದು ಕಂಪ್ಲೀಟ್ ಝಲಕ್ ನಿಮ್ಮ ಮುಂದೆ. ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್. ಪಬ್ ಕ್ಲಬ್ಗೆ ಹೋಗೋರು ಹುಷಾರಾಗಿರಿ. ಹೊಸ ವರ್ಷದ ಭರ್ಜರಿ ಆಚರಣೆಗೆ ಜನರು ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಕುಣಿದು ಕುಪ್ಪಳಿಸುವುದಕ್ಕೆ ಯುವ ಸಮೂಹ ರೆಡಿಯಾಗಿದೆ. ಈಗಾಗಲೇ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳು ಜಗಮಗಿಸ್ತಾ ಇದೆ. ವಿದ್ಯುತ್ ದೀಪಗಳಿಂದ ರಸ್ತೆಗಳೆಲ್ಲ ಅಲಂಕಾರಗೊಂಡಿದೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೊಸ ವರ್ಷಕ್ಕೆ ಖಾಕಿ ಕಟ್ಟೆಚ್ಚರ. ನಾಳೆ ರಾತ್ರಿ ಮೆಟ್ರೋ ರೈಲು ಹಾಗೂ ಬಸ್ ಸಂಚಾರ ಅವಧಿ ವಿಸ್ತರಿಸಲಾಗಿದೆ. ಮದ್ಯಪಾನ ಚಾಲನೆ, ವೀಲಿಂಗ್ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಎಐ ಕ್ಯಾಮೆರಾಗಳ ಬಳಕೆ ಮಾಡಲಾಗ್ತಾ ಇದೆ. ಚೆನ್ನಮ್ಮ ಪಡೆ, ಹೊಯ್ಸಳ 112 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಸಂಭ್ರಮಾಚರಣೆ ವೇಳೆ ವಿಶೇಷ ಪೊಲೀಸ್ ಪಡೆ ಗಸ್ತು ತಿರುಗಲಿದೆ. ಸುರಕ್ಷತೆಗಾಗಿ ಹೆಚ್ಚುವರಿ ಕ್ಯಾಬ್ಗಳ ಸೇವೆ ಆರಂಭಿಸಲಾಗಿದೆ. ಜೊತೆಗೆ ಸುರಕ್ಷತೆಗಾಗಿ ಮಹಿಳಾ ಚಾಲಕರಿಗೆ ಆದ್ಯತೆ ನೀಡಲಾಗಿದೆ. ಪಬ್ ಬಾರ್ಗಳಲ್ಲಿ ಮಹಿಳೆಯರ ರಕ್ಷಣೆಗೆ ಮಹಿಳಾ ಬೌನ್ಸರ್ಗಳ ನೇಮಿಸಲಾಗಿದೆ. ಇನ್ನು ಹೊಸ ವರ್ಷಾಚರಣೆಗೆ ರಾತ್ರಿ 1 ಗಂಟೆವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ. ಪೊಲೀಸ್ ಅವರು, ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ನ ಎತ್ತಾಕೊಂಡು ಮನೆ ಕಳಿಸ್ತೀವಿ ಅಂತ ಗೌರವದಿಂದ ಮನೆ ಕಳಿಸ್ತೀವಿ ಅಂತ 4 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಭದ್ರತಾ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಇನ್ನು ಈ ಭದ್ರತೆಯ ಕುರಿತಾಗಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾವೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇಳ್ಕೊಂಡ್ಬರೋಣ. ಹೊಸ ವರ್ಷದ ಸಂಭ್ರಮಾಚರಣೆ ಕಳೆ ಕಟ್ತಾ ಇದೆ. ಬ್ರಿಗೇಡ್ ರೋಡ್ ನಲ್ಲಿ ದೀಪಾಲಂಕಾರಗಳೊಂದಿಗೆ ಬ್ರಿಗೇಡ್ ರೋಡ್ ಸಜ್ಜಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ಬಿಗಿ ಬಂದೋಬಸ್ತ್ನಲ್ಲಿ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಬಂದು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವ ರೀತಿಯಾದಂತಹ ಭದ್ರತೆಗಳನ್ನ ಮತ್ತೆ ಪರಿಶೀಲನೆ ಯಾವ ರೀತಿಯಾಗಿ ಮಾಡಿದ್ರಿ? ಪರಿಶೀಲನೆ ಮಾಡ್ತಾ ಇದೀವಿ ನಾವು ನಮ್ಮ ಆಫೀಸರ್ಸ್ ಜೊತೆಗೆ. ನಂಬರ್ ಆಫ್ ಫೋರ್ಸಸ್, ನಮ್ದು ಪ್ಲಟೂನ್ಸ್, ಕೆಎಸ್ಆರ್ಪಿ ಪ್ಲಟೂನ್, ಸಿಆರ್ ಮತ್ತೆ ಬೇರೆ ಬೇರೆ ಟ್ರಾಫಿಕ್ ವ್ಯವಸ್ಥೆ ಅದು ಎಲ್ಲ ನೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಕರೆಕ್ಟ್ ಆಗಿ ಈಗ ಎಲ್ಲ ಆಗಿದೆ. ಇನ್ನು ಕೆಲವು ವಾಚ್ ಟವರ್ ಮತ್ತೆ ಅಲ್ಲಿ ಪಿ ಅಡ್ರೆಸ್ ಸಿಸ್ಟಮ್ ಎಲ್ಲ ರೆಡಿ ಮಾಡ್ತಾ ಇರೋರು. ಒಟ್ಟಾಗಿ ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇರಬೇಕಂದ್ರೆ ಜನಗೆ ತೊಂದರೆ ಆಗಬಾರ್ದು. ಯಾರು ಇಲ್ಲಿ ಹೋಟೆಲ್ ರೆಸ್ಟೋರೆಂಟ್ಸ್ಗೆ ಬರ್ತಾರ ಅವ್ರಿಗೆ ತೊಂದರೆ ಆಗಬಾರ್ದು. ನೋಡ್ಲಿಕ್ಕೆ ಯಾರು ಜನ ಬರ್ತಾರೋ ಅವ್ರಿಗೆ ತೊಂದರೆ ಆಗಬಾರ್ದು. ಮತ್ತು ಎರಡಲ್ಲಿ ಮಧ್ಯದಲ್ಲಿ ಘರ್ಷಣೆ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ತೇವೆ. ಸರ್, ಈಗ ಪ್ರಮುಖವಾಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಆಗಿರಬಹುದು ಮತ್ತೆ ಒಂದಿಷ್ಟು ಗಲಾಟೆಗಳಾಗುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂತ ಆ ರೀತಿಯಾದಂತದ್ದು ಏನಾದರೂ ಮಾಡಿದ್ದೀರಾ ಸರ್? ಆಲ್ರೆಡಿ ನಮ್ಮ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಎಲ್ಲ ಹೇಳಿದೀವಿ. ನಮ್ದು ಸಾಕಷ್ಟು ಫೋರ್ಸಸ್ ಇದೆ ಇಲ್ಲಿ ಮಾತ್ರ ಅಲ್ಲ, ಇಡೀ ಸಿಟಿಯಲ್ಲಿ. ಸೊ ನನ್ನ ಪ್ರಕಾರ ಯಾವುದು ಸಮಸ್ಯೆ ಆಗ್ಲಿಕ್ಕಿಲ್ಲ. ಸರ್, ಈಗ ಈ ಹೊರವಲಯದ ಟೋಲ್ಗಳಾಗಿರಬಹುದು, ಆಮೇಲೆ ನೈಸ್ ರೋಡ್ಗಳಾಗಿರಬಹುದು, ಅಲ್ಲಿ ವಾಹನಗಳ ಸಂಚಾರ ಆಗಿರಬಹುದು, ಕುಡಿದು ವಾಹನವನ್ನು ಸಂಚರಿಸ್ತಾರೆ, ಚೆಕ್ ಪೋಸ್ಟ್ ಗಳನ್ನ ಹಾಕಿರುವಂತದ್ದು, ಈ ರೀತಿಯಾದ ವಿಚಾರದಲ್ಲಿ ಸರ್ ಇಡೀ ಸಿಟಿಯಲ್ಲಿ ನಮ್ಮ ಟ್ರಾಫಿಕ್ ಕಡೆಯಿಂದ ಸಾಕಷ್ಟು ಕಡೆ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ನಡೀತಾ ಇದೆ. ಸಾಕಷ್ಟು ಕಡೆ ವೀಲಿಂಗ್ ಮಾಡ್ತಾರೋ ಅದರದ್ದು ಚೆಕಿಂಗ್ ನಡೀತಾ ಇದೆ. ಜೊತೆಗೆ ಕೆಲವು ಕಡೆ ನಾವು ನಿರ್ಬಂಧ ಮಾಡಿದೀವಿ. ಫ್ಲೈಓವರ್ಸ್ ಅಲ್ಲಿ 2 ವೀಲರ್ಸ್ ಅಲೌ ಮಾಡ್ತಾ ಇಲ್ಲ. ಕಳೆದ 6-7 ದಿವಸದಲ್ಲಿ 4,000ಕ್ಕಿಂತ ಜಾಸ್ತಿ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಮಾಡಿದೀವಿ. ನಾಳೆ ಕೂಡ ಇದು ಬಹಳ ವಿಶೇಷವಾಗಿ ನಾವು ಡ್ರಂಕ್ ಅಂಡ್ ಡ್ರೈವಿಂಗ್ ಡ್ರೈವ್ ಮಾಡ್ತೀವಿ. ಯಾರು ಎಂಜಾಯ್ ಮಾಡಲಿಕ್ಕೆ ಅಥವಾ ಪಾರ್ಟಿ ಮಾಡಲಿಕ್ಕೆ ಬರ್ತಾರ ಅವ್ರಿಗೆ ಒಂದು ಸಜೆಷನ್ ಇದೆ. ಕ್ಯಾಬ್ ಅಥವಾ ಆಟೋ ಅಥವಾ ಬೇರೆ ಡ್ರೈವರ್ ಯೂಸ್ ಮಾಡಲಿ.
ಕುಡಿದ ನಶೆಯಲ್ಲಿ ಡ್ರೈವ್ ಮಾಡಿದ್ರೆ ಅವ್ರಿಗೆ ಗಾಡಿನೂ ಸೀಸ್ ಆಗುತ್ತೆ, ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಡಬೇಕಾದ್ರೆ ಹೇಳಿದ್ರು ನಮ್ಮದೇ ಆದಂತಹ ವಾಹನಗಳನ್ನ ವ್ಯವಸ್ಥೆ ಮಾಡ್ತೀವಿ ಮಹಿಳೆಯರಿಗೋಸ್ಕರ ಅಂತ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಮಾಡಿದೀರಾ ಸರ್? ಇಲ್ಲ, ನಮ್ಮದೇ ಅಂದ್ರೆ ಅದರಲ್ಲಿ ಸ್ಪಷ್ಟೀಕರಣ ನಾನು ಕೊಡ್ತೀನಿ. ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ ಈ ಸರಿ ನಾವು ಹಾಕ್ತಾ ಇದೀವಿ, ಮುಂಚೆ ಇರ್ತಿಲ್ಲ. ಸೊ ಎಲ್ಲೆಲ್ಲಿದೆ ಅದು ಎಲ್ಲ ಪಾಯಿಂಟ್ಸ್ ನಾವು QR ಕೋಡ್ ಮುಖಾಂತರ ಈ ಏರಿಯಾದಲ್ಲಿ ಉದಾಹರಣೆಗೋಸ್ಕರ ಈ ಏರಿಯಾದಲ್ಲಿ 7 ಕಡೆ ಇದೆ, 7 ಕಡೆ ಇದು ಎಲ್ಲ ಪಾರ್ಕಿಂಗ್ ಇರ್ತದೆ. ಅದೇ ರೀತಿ ಎಲ್ಲ ಕಡೆ ಸಿಟಿಯಲ್ಲಿ ಬಸ್ಸಸ್ ವ್ಯವಸ್ಥೆ ಇದೆ, ಟೆಂಪೋ ಡ್ರೈವರ್ ವ್ಯವಸ್ಥೆ ಇದೆ, ಆಟೋ ಮತ್ತೆ ಕ್ಯಾಬ್ಸ್. ಇದೆಲ್ಲ ಜನಗೆ ಬೇಗ ಇಲ್ಲಿಂದ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ಮಾಡಿದ್ದೇವೆ. ಎಷ್ಟು ಗಂಟೆವರೆಗೂ ಬ್ರಿಗೇಡ್ ರೋಡ್ ನಲ್ಲಿ ಸಂಭ್ರಮಾಚರಣೆ ಇರುತ್ತೆ ಮತ್ತೆ ಬಾರ್ ಪಬ್ಗಳಿಗೆ ಅವಕಾಶಗಳು ಸರ್? ಇದು ಯಾವುದು ಸ್ಟೇಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಫಂಕ್ಷನ್ ಇಲ್ಲ. ಇದು 1 ಗಂಟೆ ತನಕ ಏನು ಅಂಗಡಿದು ಟೈಮಿಂಗ್ ಇದೆ ಅಲ್ಲಿವರೆಗೆ ಇರ್ತದೆ. ಅದಾದ್ಮೇಲೆ ಇಲ್ಲಿ ಬಂದ್ ನಾವು ಆದಷ್ಟು ಬೇಗ ಬಂದ್ ಮಾಡ್ತೀವಿ. ಇದಿಷ್ಟು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರ ಮಾತಾಗಿರುವಂತದ್ದು. 1 ಗಂಟೆಗೆ ಯಾವುದೇ ರೀತಿಯಾದ ವಿಚಾರಗಳಿದ್ರು ಕೂಡ ಅವುಗಳನ್ನ ಬಂದ್ ಮಾಡ್ತೀವಿ. ಮತ್ತೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಸಂಪೂರ್ಣವಾಗಿ ಭದ್ರತೆಯನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು.